2 ವರ್ಷ ಸಿನಿಮಾಯಿಂದ ದೂರ ಇದ್ದೆ 2 ವರ್ಷ ಸಿನಿಮಾಯಿಂದ ದೂರ ಇದ್ದೆ. ಇವಾಗ ಮತ್ತೆ ಎಂಟ್ರಿ ಆಗಿದ್ದೀನಿ ಸಿನಿಮಾಗೆ. ಫಸ್ಟು ಸಿನಿಮಾನೇ ಗಾರ್ಡನ್. 2 ವರ್ಷ ಆದಮೇಲೆ ಫಸ್ಟ್ ಸಿನಿಮಾನೇ ಗಾರ್ಡನ್ಗೆ ಸೈನ್ ಮಾಡೋಣ ಅಂತ ಒಪ್ಕೊಂಡಿದ್ದೀನಿ. ಸ್ಟೋರಿನೂ ತುಂಬ ಇಷ್ಟ ಆಯಿತು. ಸ್ಟೋರಿ ಎಲ್ಲ ಹೇಳಿಲ್ಲ ನನಗೆ, ಸ್ವಲ್ಪ ಅಷ್ಟೇ ಹೇಳಿರೋದು, 1 ಲೈನ್ ಅಷ್ಟೇ ಹೇಳಿರೋದು. ಅದರಲ್ಲಿ ನಾನು ಗಿರಿಜಾ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಅಷ್ಟೇ. ನನಗೆ ಗಿರಿಜಾ ಕ್ಯಾರೆಕ್ಟರ್ ಗೊತ್ತಿರೋದು. ಅದು ಬಿಟ್ಟರೆ ಆಮೇಲೆ ನಾನು ದರ್ಶನ್ ಸರ್ ದೊಡ್ಡ ಫ್ಯಾನ್. ನಾನು ಅವ್ರ ಫ್ಯಾಮಿಲಿಯಲ್ಲೇ ಅವ್ರ ಜೊತೆಲೇ ನಾನು ಹೀರೋಯಿನಾಗಿ ಮಾಡ್ತಾಯಿದ್ದೀನಿ ಅನ್ನೋದು ತುಂಬ ಖುಷಿ ಆಗ್ತಿದೆ ನನಗೆ. ರಾಘವೇಂದ್ರ ಸ್ವಾಮಿ ನಮ್ಮ ಗಾರ್ಡನ್ ತಂಡಕ್ಕೆ ಎಲ್ಲೋ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ನಮ್ಮ ಬಾಸ್ ಬೇಗ ಬರಲಿ ಆಚೆ ಅಂತ ರಾಘವೇಂದ್ರ ಸ್ವಾಮಿನ ಬೇಡ್ಕೊತೀನಿ. ಇರುವಂತಹ ನಮ್ಮ ಗಾರ್ಡನ್ ಚಿತ್ರತಂಡಕ್ಕೆ ನಾನು ಸ್ವಾಗತನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಾರಿನೂ ಕೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಲೇಟ್ ಆಯಿತು, ಸರ್ ಹೇಳ್ದಂಗೆ ಅನ್ಪ್ಲಾನ್ಡ್ ಆಯಿತು. ಬಟ್ ಗಾಡ್ ಗ್ರೇಸ್, ಗುರುಗಳ ಒಂದು ಅನುಗ್ರಹ ಇರಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಬಾಬಾ ಅವ್ರದ್ದು ಮತ್ತು ನಮ್ಮ ರಾಘವೇಂದ್ರ ಸ್ವಾಮಿ ಅವ್ರದ್ದು ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಗಾರ್ಡನ್ ಅಂದರೆ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಅನ್ಸೋದು ಏನೋ ಒಂದು ಪಾರ್ಕ್ ಇದೆ, ಈಗ ಎಷ್ಟು ಒಂಥರ ಗಾರ್ಡನ್ ಫೀಲೇ ಬರುತ್ತೆ ಅಂತ. ಬಟ್ ನಮ್ಮ ಸಿನಿಮಾದಲ್ಲಿ ಒಂದು ತುಂಬ ವಿಶೇಷತೆಗಳನ್ನ ಹೆಣ್ಕೊಂಡು ಬಂದಿದ್ದಾರೆ ಡೈರೆಕ್ಟರ್ ಸರ್. ಎಲ್ಲೂ ಕಥೆನ ರಿವೀಲ್ ಮಾಡಿಲ್ಲ, ಬಟ್ ನಮಗೂ ಕೂಡ ಎಲ್ಲೂ ಹೇಳಿಲ್ಲ 1 ಲೈನ್ ಸ್ಟೋರಿ ಅಂತ. ಪಾತ್ರಗಳ ಬಗ್ಗೆ ಅಷ್ಟೇ ಒಂದಷ್ಟು ಅನ್ವೇಷಣೆಗಳನ್ನ ಮಾಡಿದ್ದಾರೆ. ನನ್ನ ಪಾತ್ರ ಇಲ್ಲಿ ಅದೇ ಹೇಳ್ಬೋದು, ಇಲ್ಲಿ ನನ್ನ ಪಾತ್ರ ಗಂಗೆ ಅನ್ನೋ ಪಾತ್ರನ ನಾನು ನಿರ್ವಹಿಸ್ತಾ ಇದ್ದೀನಿ. ಸೊ ತುಂಬ ಚಾಲೆಂಜಿಂಗ್ ಆಗಿದೆ. ಏನು ಲವರ್ ಗರ್ಲ್ ಸೊ ಆ ಥರ ಇಲ್ಲ, ಸ್ವಲ್ಪ ಟಫ್ ಇದೆ. ಸೊ ಮುಂದಿನ ದಿನಗಳಲ್ಲಿ ಅದು ನೀವು ನೋಡೋಕ್ಕೆ ಇಷ್ಟಪಡ್ತೀರಾ. ಫಸ್ಟ್ ಆಫ್ ಆಲ್ ನಾನು ಮನೋಜ್ ಸರ್ ಜೊತೆ ಇಲ್ಲಿ ಈ ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇರೋದು ತುಂಬ ಖುಷಿ ಅನ್ನಿಸ್ತಾ ಇದೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಹೇಗೆ ವರ್ಕೌಟ್ ಆಗುತ್ತೆ ಅಂತ. ತುಂಬ ಎಕ್ಸೈಟಾಗಿ ಆಗಿದ್ದೀನಿ. ಸೊ ನಿಮ್ಮ ಪ್ರೀತಿ, ವಿಶ್ವಾಸ, ಸಹಕಾರ ನಮ್ಮ ಚಿತ್ರತಂಡದ ಮೇಲೆ ಇರಲಿ. ಇದೊಂದೇ ಅಲ್ಲದೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ನಿಮ್ಮ ಎಲ್ಲರ ಸಹಕಾರ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನೀಲ್ ಅಂತ ನಿಮಗೆಲ್ಲ ಪರಿಚಯನೇ. ಇದು ಗಾರ್ಡನ್ ಅಂತ ಇವತ್ತು ಮೂವಿ ಮುಹೂರ್ತ ಆಗಿದೆ. ತುಂಬ ಖುಷಿ ಆಗ್ತದೆ. ನಾನು ನಿರ್ದೇಶಕರು ಸರ್ ಆಮೇಲೆ ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಮೂವಿನೂ ನನಗೆ ಕೊಟ್ಟರು ಅವಕಾಶ. ಸೊ ಈಗ ಅದು DTS ವರ್ಕ್ ನಡೀತಾ ಇದೆ. ಸೊ ಇದ್ರ ಕಂಪೋಸಿಷನ್ ನಡೀತಾ ಇದೆ. ಆಮೇಲೆ ಒಂದು ಖುಷಿ ಏನಂದರೆ ಇಡೀ ಟೀಮಲ್ಲೆಲ್ಲ ಫ್ರೆಂಡ್ಲಿಯಾಗಿ ಇರ್ತಾರೆ. ಆಮೇಲೆ ನಿರ್ದೇಶಕರವ್ರದ್ದೊಂದು ಇಂಪಾರ್ಟೆಂಟ್ಸ್ ಏನಿದೆ ಅಂದರೆ ಮ್ಯೂಸಿಕ್ ಟೇಸ್ಟ್ ತುಂಬ ಚೆನ್ನಾಗಿದೆ. ಹೇಳ್ತಾರೆ ಹಿಂಗಿಲ್ಲ ಹಿಂಗೆ ಬೇಕು ಅಂತ. ಸೊ ಅದು ನಮಗೆ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಸರ್ 4 ಇದೆ, ಈಗ ವರ್ಕ್ ನಡೀತಿದೆ ಕಂಪೋಸಿಷನ್. ಸದ್ಯದಲ್ಲಿ ಟ್ಯೂನ್ ಫೈನಲ್ ಮಾಡ್ತಾರೆ ಸರ್. ಅದೇ ಸರ್ ಅಂತ ಅವರು ಫಿಕ್ಸ್ ಇರ್ತಾರೆ. ಸರ್ ಯಾರಿಗೆ ಹೇಳ್ತಾರೆ ಅದು ಗೊತ್ತಿಲ್ಲ, ಯಾರಿಗೆ ಕರಿಬೇಕು ಅಂತ. ಸೊ ವರ್ಕ್ ಮಾಡೋಕ್ಕೆ ತುಂಬ ಮಜಾ ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಅಂದರೆ ಕಂಜೆಸ್ಟೆಡ್ ಫೀಲ್ ಆಗೋಲ್ಲ, ಥರ ಫ್ರೆಂಡ್ಲಿಯಾಗಿ. ಆಮೇಲೆ ಮೊದಲೇ ಸರ್ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ, ಎಂಟೈರ್ ಟೀಮಿಗೆ ಕೂಡ. ಸರ್ ಸಾಂಗಲ್ಲಿ ಒಂದು ಫೋಕಿ ಸ್ಟೈಲಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಸರ್, ನೋಡಬೇಕು. ಆಮೇಲೆ ಇನ್ನೂ ಬೇರೆ 3 ಸಾಂಗ್ನ ಅದು ಪ್ಯಾಟರ್ನೇ ಸ್ವಲ್ಪ ಬೇರೆ ಇದೆ, ಅದು ಹೇಳೋಕ್ಕಾಗಲ್ಲ. ಬಟ್ ನೊಟೇಷನಲ್ಲಿ ಬರುತ್ತೆ, ಮ್ಯೂಸಿಷಿಯನ್ಸ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಬಟ್ ನಡೀತದೆ. ಟ್ರ್ಯಾಕ್ ಎಲ್ಲ ಬೇಕಾದರೆ ಇದಾದಾಗೆ ಸರ್ ಒಂದ್ಸರಿ ಆಡಿಯೋ ಲಾಂಚಲ್ಲಿ ಕೇಳಿಸ್ತಾರೆ ಅವ್ರಿಗೆ. ಬಟ್ ತುಂಬ ಚೆನ್ನಾಗಿ ಬರ್ತಾಯಿದೆ. ನಾನು ಬೇಸಿಕಲಿ ಲೈಟ್ ಮ್ಯಾನ್ ಆಗಿದ್ದೆ. ಸುಮಾರು ವರ್ಷದಿಂದ ಇಂಡಸ್ಟ್ರಿಲಿ ಒಂದು 20 ಇಯರ್ಸ್ ಆಯ್ತು ಸರ್ ನಾನು ಬಂದು. ಇದಾದಮೇಲೆ ಸುಮಾರು ಸಿನಿಮಾ ಮಾಡಿದ್ದೆ. ನಮ್ಮ ಮಹೇಶ್ ಅಣ್ಣನನ್ನು ಗುರುತಿಸಿ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಮತ್ತು ಪ್ರೊಡ್ಯೂಸರ್ ಸರು ಮತ್ತು ಮಹೇಶ್ ಸರ್ ಜೊತೆ ಒಂದು ಒಳ್ಳೆ ಕೆಲಸ ಮಾಡೋ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಇದನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ನನಗಿದೆ. ಮತ್ತು ಮಹೇಶ್ ಅಣ್ಣವ್ರ ಧೈರ್ಯ, ಆ ಧೈರ್ಯಕ್ಕೆ ಒಂದು ಕೊಟ್ಟರೆ ಏನು ಬೇಕಾದರೂ ಮಾಡ್ತೀನಿ ಸರ್ ನಾನು. ಆ ಥರ ನನ್ನ ಜೊತೆಲೇ ಇರ್ತಾರೆ. ಏನು ಬೇಕಾದರೂ ಮಾಡು ಸಪೋರ್ಟ್ ಮಾಡ್ತಾರೆ ಸರ್ ಅವರು. ಯಾವ ಎಕ್ವಿಪ್ಮೆಂಟ್ ಬೇಕು ಅಂದರೂ ಬೇಡ ಅನ್ನೋಲ್ಲ ಸರ್ ಅವರು, ತರಿಸು ಚೆನ್ನಾಗಿ ಮಾಡು, ಅದೇ ಸರ್ ಅವರು. ಅದಕ್ಕೋಸ್ಕರ ನಾನು ಅವ್ರಿಗೆ ವರ್ಕ್ ಏನು ಹೇಳಿದ್ರು ನಾನು ಮಾಡ್ತೀನಿ ಸರ್. ನಮ್ಮ ಅಣ್ಣನ ಥರ ಸರ್ ಅವರು ಹೇಳಬೇಕು. ವಿಶೇಷವಾಗಿ ಡೈರೆಕ್ಟರ್ ಮಹೇಶ್ ಸರ್ಗೆ ಧನ್ಯವಾದಗಳು. ಏನಂದರೆ ಕಂಟಿನ್ಯೂ ಆಗಿ ಈ ಸಿನಿಮಾ ಮಾಡ್ತಾಯಿದ್ದೀನಿ. ಒಂದೊಂದು ಸಿನಿಮಾದಲ್ಲೂ ವೆರೈಟಿ ಫೈಟ್ಸ್ ಇಬ್ಬರು ಪ್ಲಾನ್ ಮಾಡ್ಕೊಂಡು ಮಾಡ್ತಾರೆ ಸರ್. ಲಾಸ್ಟಲ್ಲಿ ಇಂಗ್ಲೀಷ್ ಮಂಜ ನನಗೆ ಲೈಫ್ ಅಂತ ಅಂದ್ಕೊಂಡಿದ್ದೆ, ಇವಾಗಲೂ ಲೈಫ್ ಸಿಕ್ಕಿದೆ ಆ ಸಿನಿಮಾದಿಂದ. ಹಂಗಾಗಿ ಈ ಗಾರ್ಡನ್ ಸಿನಿಮಾಗೆ ಸರ್ ಹೇಳಿದ್ದಾರೆ, ಒಂದು ಕೆಲವು ಸೀಕ್ವೆನ್ಸ್ ಹೇಳಿದ್ದಾರೆ.
ಈ ಕಳೆದ 5 ಸಿನಿಮಾಗಿಂತ ಈ ಸಿನಿಮಾ ಅದಕ್ಕಿಂತ ಬೆಟರಾಗಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಈ ದಸರಾ ಆಗಿದ್ಮೇಲೆ ನಮ್ದೊಂದು ಸಿಟ್ಟಿಂಗ್ ಇದೆ. ಆ ಸಿಟ್ಟಿಂಗಲ್ಲಿ ಪಕ್ಕ ನನಗೆ ಕಾನ್ಸೆಪ್ಟ್ ಹೇಳ್ತಾರೆ ಅಂತ ಹೇಳಿದ್ದಾರೆ. ಅದಾಗಿದ್ಮೇಲೆ ಅವ್ರ ಸ್ಟೈಲ್ ಯಾವ ಥರ ಅವರು ಅಂದ್ಕೊಂಡಿದ್ದಾರೋ ಅದಕ್ಕಿಂತ ಡಬಲ್ ಕೊರಿಯೋಗ್ರಾಫರ್ ನಾನು ಕೂಡ ರೆಡಿ ಮಾಡಿ ನಮ್ಮ ಸಾಧ್ಯತೆಯಲ್ಲಿ ದರ್ಶನ್ ಜೊತೆಯಲ್ಲಿ ಮೆಜೆಸ್ಟಿಕ್ ಸಿನಿಮಾದಿಂದ ಜಗುದಾದವರೆಗೂ ನಾನು ಫೈಟರಾಗಿ ವರ್ಕ್ ಮಾಡಿದ್ದೀನಿ. ಅಷ್ಟು ಸಿನಿಮಾ, ಒಂದು ಸಿನಿಮಾ ಮಿಸ್ ಆದ್ರೂ ದರ್ಶನ್ ಸರ್ ಹೆಸರು ಹೇಳಿಸ್ಬಿಟ್ಟು ಕರೆಸೋದು, ಯಾವ ಫೈಟ್ ಮಸ್ ಬಂದರು. ಆವಾಗ ವೇಲು ಅಂತ ನನ್ನ ಹೆಸರು, ಆ ಫೈಟರ್ ಯಾಕೆ ಬಂದಿಲ್ಲ ಅಂತ ಒಂದು ಸ್ನೇಹ ಇತ್ತು ಅವ್ರ ಜೊತೆಯಲ್ಲಿ. ಇವಾಗ ಅವ್ರ ಫ್ಯಾಮಿಲಿ ಜೊತೆಯಲ್ಲಿ ಮಾತಾಡೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ. ಇದಕ್ಕೆಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಮತ್ತೆ ಒಂದು ಧನ್ಯವಾದ ನಮ್ಮ ಡೈರೆಕ್ಟರ್ ಸರ್ಗೆ. ಥ್ಯಾಂಕ್ ಯು.